ಪ್ರಶ್ನೆ 1. ಮೈಸೂರು ದಸರಾ ಯಾವ ಹಬ್ಬದಲ್ಲಿ ಬರುತ್ತದೆ? ಆಪ್ಷನ್ ಎ ದೀಪಾವಳಿ, ಆಪ್ಷನ್ ಬಿ ನವರಾತ್ರಿ, ಆಪ್ಷನ್ ಸಿ ಯುಗಾದಿ, ಆಪ್ಷನ್ ಡಿ ಸಂಕ್ರಾಂತಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನವರಾತ್ರಿ. ಪ್ರಶ್ನೆ 2. ಮೈಸೂರು ಅರಮನೆಯನ್ನು ಕಟ್ಟಿಸಿದವರು ಯಾರು? ಆಪ್ಷನ್ ಎ ಟಿಪ್ಪು ಸುಲ್ತಾನ್, ಆಪ್ಷನ್ ಬಿ ಕೃಷ್ಣರಾಜ ಒಡೆಯರು, ಆಪ್ಷನ್ ಸಿ ಹೈದರಾಲಿ, ಆಪ್ಷನ್ ಡಿ ಕೆಂಪೇಗೌಡ. ಉತ್ತರ ಆಪ್ಷನ್ ಬಿ ಕೃಷ್ಣರಾಜ ಒಡೆಯರು. ಪ್ರಶ್ನೆ 3. ಕೃಷ್ಣರಾಜ ಸಾಗರ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ತುಂಗಭದ್ರಾ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಹೇಮಾವತಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ. ಪ್ರಶ್ನೆ 4. ಮೈಸೂರಿನಲ್ಲಿ ಇರುವ ಪ್ರಸಿದ್ಧ ಬೆಟ್ಟ ಯಾವುದು? ಆಪ್ಷನ್ ಎ ಚಾಮುಂಡಿ ಬೆಟ್ಟ, ಆಪ್ಷನ್ ಬಿ ನಂದಿ ಬೆಟ್ಟ, ಆಪ್ಷನ್ ಸಿ ಶಿವಗಂಗಾ ಬೆಟ್ಟ, ಆಪ್ಷನ್ ಡಿ ತಿರುಪತಿ ಬೆಟ್ಟ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚಾಮುಂಡಿ ಬೆಟ್ಟ. ಪ್ರಶ್ನೆ 5. ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡಿದ ಪ್ರದೇಶ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಹಂಪಿ, ಆಪ್ಷನ್ ಡಿ ಬೀದರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು. ಪ್ರಶ್ನೆ 6. ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿ ಹೊರುತ್ತಿದ್ದ ಆನೆ ಈಗ ನಿವೃತ್ತಿಯಾಗಿದೆ. ಅದರ ಹೆಸರೇನು? ಆಪ್ಷನ್ ಎ ಅಭಿಮನ್ಯು, ಆಪ್ಷನ್ ಬಿ ಅರ್ಜುನ, ಆಪ್ಷನ್ ಸಿ ಬಲರಾಮ, ಆಪ್ಷನ್ ಡಿ ಭೀಮ. ನಿಮ್ಮ ಸರಿಯಾದ ಉತ್ತರ ಅಭಿಮನ್ಯು. ಪ್ರಶ್ನೆ 7. ಮೈಸೂರಿನ ಪ್ರಸಿದ್ಧ ಸಿಹಿ ತಿಂಡಿ ಯಾವುದು? ಆಪ್ಷನ್ ಎ ಮೈಸೂರು ಪಾಕ್, ಆಪ್ಷನ್ ಬಿ ಜುಲಾಬಿ, ಆಪ್ಷನ್ ಸಿ ಲಾಡು, ಆಪ್ಷನ್ ಡಿ ಬರ್ಫಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ಪಾಕ್. ಮೈಸೂರು ಅರಮನೆಗೆ ಇನ್ನೊಂದು ಹೆಸರೇನು? ಆಪ್ಷನ್ ಎ ಅಂಬಾವಿಲಾಸ, ಆಪ್ಷನ್ ಬಿ ಮೈಸೂರು ಪ್ಯಾಲೇಸ್, ಆಪ್ಷನ್ ಸಿ ದೊಡ್ಡ ಅರಮನೆ, ಆಪ್ಷನ್ ಡಿ ಹೊಸ ಅರಮನೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಂಬಾವಿಲಾಸ. ಪ್ರಶ್ನೆ 9. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ಹಂತಗಳಿವೆ? ಆಪ್ಷನ್ ಎ 500, ಆಪ್ಷನ್ ಬಿ 800, ಆಪ್ಷನ್ ಸಿ 1000, ಆಪ್ಷನ್ ಡಿ 1500. ನಿಮ್ಮ ಸರಿಯಾದ ಉತ್ತರ ಸಿ 1000 ಹಂತಗಳು. ಪ್ರಶ್ನೆ 10. ಮೈಸೂರು ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ತುಂಗಭದ್ರಾ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ಪ್ರಶ್ನೆ 11. ಮೈಸೂರನ್ನು ಯಾವ ನಗರ ಎಂದು ಕರೆಯುತ್ತಾರೆ? ಅರಮನೆಗಳ ನಗರಿ, ಗುಡ್ಡಗಳ ನಗರ, ಕೆರೆಗಳ ನಗರ, ರೇಷ್ಮೆ ನಗರ. ಸರಿಯಾದ ಉತ್ತರ ಆಪ್ಷನ್ ಎ ಅರಮನೆಗಳ ನಗರ. ಪ್ರಶ್ನೆ 12. ಮೈಸೂರು ದಸರಾ ಯಾವ ತಿಂಗಳಿನಲ್ಲಿ ಬರುತ್ತದೆ? ಆಪ್ಷನ್ ಎ ಸೆಪ್ಟೆಂಬರ್, ಅಕ್ಟೋಬರ್, ಆಪ್ಷನ್ ಬಿ ಜನವರಿ, ಫೆಬ್ರವರಿ, ಆಪ್ಷನ್ ಸಿ ಜೂನ್ ಮತ್ತು ಜುಲೈ, ಆಪ್ಷನ್ ಡಿ ಮಾರ್ಚ್ ಮತ್ತು ಏಪ್ರಿಲ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್. ಪ್ರಶ್ನೆ 13. ಮೈಸೂರು ಝೂ ಅನ್ನು ಯಾರು ಕಟ್ಟಿಸಿದರು? ಆಪ್ಷನ್ ಎ ಚಾಮರಾಜ ಒಡೆಯರು, ಆಪ್ಷನ್ ಬಿ ಟಿಪ್ಪು ಸುಲ್ತಾನ್, ಆಪ್ಷನ್ ಸಿ ಕೃಷ್ಣರಾಜ ಒಡೆಯರು, ಆಪ್ಷನ್ ಡಿ ಹೈದರಾಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚಾಮರಾಜ ಒಡೆಯರು. ಮೈಸೂರು ಝೂ ದೇಶದ ಹಳೆಯ ಝೂಗಳಲ್ಲಿ ಒಂದು. ಇದನ್ನು 1892ರಲ್ಲಿ ಚಾಮರಾಜ ಒಡೆಯರು ನಿರ್ಮಿಸಿದರು. ಇಲ್ಲಿ ಹುಲಿ, ಸಿಂಹ, ಆನೆ, ಜಿರಾಫೆಗಳಿವೆ. ಸುಮಾರು 168 ಎಕರೆ ವಿಸ್ತೀರ್ಣದಲ್ಲಿ ಇದು ನಿರ್ಮಾಣಗೊಂಡಿದೆ. ದಸರಾ ಸಮಯದಲ್ಲಿ ಇಲ್ಲಿ ಜಾಸ್ತಿ ಜನಗಳು ಬರುತ್ತಾರೆ. ಪ್ರಶ್ನೆ 14. ಚಾಮುಂಡಿ ಬೆಟ್ಟ ಎಲ್ಲಿದೆ? ಆಪ್ಷನ್ ಎ ಮೈಸೂರಿನಲ್ಲಿ, ಆಪ್ಷನ್ ಬಿ ಬೆಂಗಳೂರಿನಲ್ಲಿ, ಆಪ್ಷನ್ ಸಿ ಮಂಗಳೂರಿನಲ್ಲಿ, ಆಪ್ಷನ್ ಡಿ ಹುಬ್ಬಳ್ಳಿಯಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರಿನಲ್ಲಿ. ಚಾಮುಂಡಿ ಬೆಟ್ಟ ಮೈಸೂರಿನಲ್ಲಿ ಇದೆ.
ಮೇಲೆ ಹೋದಂತೆ ಚಾಮುಂಡಿ ದೇವಿಯ ದೇವಸ್ಥಾನ ಸಿಗುತ್ತದೆ ಮತ್ತು 1000 ಮೆಟ್ಟಲುಗಳು ಸಹ ಇದೆ. ನಂದಿ ವಿಗ್ರಹನೂ ಇದೆ. ಪ್ರಶ್ನೆ 15. ಮೈಸೂರು ಅರಮನೆಗೆ ಲೈಟಿಂಗ್ಸ್ ಯಾವಾಗ ಹಾಕುತ್ತಾರೆ? ಆಪ್ಷನ್ ಎ ಪ್ರತಿ ಭಾನುವಾರ ಸಂಜೆ 7ರಿಂದ 8. ಆಪ್ಷನ್ ಬಿ ಪ್ರತಿ ಸೋಮವಾರ ಬೆಳಿಗ್ಗೆ. ಆಪ್ಷನ್ ಸಿ ಪ್ರತಿ ದಿನ ಮಧ್ಯಾಹ್ನ. ಆಪ್ಷನ್ ಡಿ ಪ್ರತಿ ಶುಕ್ರವಾರ ರಾತ್ರಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪ್ರತಿ ಭಾನುವಾರ ಸಂಜೆ 7ರಿಂದ 8 ಗಂಟೆ. ಲೈಟಿಂಗ್ಸ್ ಭಾನುವಾರ ರಾತ್ರಿ ಹಾಕುತ್ತಾರೆ. 7ರಿಂದ 8 ಗಂಟೆ ತನಕ ಇರುತ್ತದೆ. 1,00,000 ಬಲ್ಬ್ ಇದೆ. ದಸರಾ ಸಮಯದಲ್ಲಿ 10 ದಿನ ಹಾಕುತ್ತಾರೆ. ನೋಡಲು ಬಹಳ ಚೆನ್ನಾಗಿ ಇರುತ್ತದೆ. ಪ್ರಶ್ನೆ 16. ಮೈಸೂರು ಮಲ್ಲಿಗೆ ಯಾವುದಕ್ಕೆ ಫೇಮಸ್? ಆಪ್ಷನ್ ಎ ಪರಿಮಳಕ್ಕೆ. ಆಪ್ಷನ್ ಡಿ ಬಣ್ಣಕ್ಕೆ. ಆಪ್ಷನ್ ಸಿ ಗಾತ್ರಕ್ಕೆ. ಆಪ್ಷನ್ ಡಿ ರುಚಿಗೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪರಿಮಳಕ್ಕೆ. ಮೈಸೂರು ಮಲ್ಲಿಗೆ ಪರಿಮಳಕ್ಕೆ ಫೇಮಸ್. ಇದು ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಚಿಕ್ಕದಾಗಿ ಬಿಳಿ ಬಣ್ಣದಲ್ಲಿ ಇರುತ್ತದೆ. ಇದು ದೇವರ ಪೂಜೆಗೆ ಜಾಸ್ತಿ ಬಳಕೆ ಮಾಡುತ್ತಾರೆ. ವಿದೇಶಕ್ಕೂ ರಫ್ತು ಮಾಡುತ್ತಾರೆ. ಪ್ರಶ್ನೆ 17. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಯಾವಾಗ ಶುರುವಾಯಿತು? ಆಪ್ಷನ್ ಎ 1950ರಲ್ಲಿ. ಆಪ್ಷನ್ ಬಿ 1930ರಲ್ಲಿ. ಆಪ್ಷನ್ ಸಿ 1916ರಲ್ಲಿ. ಆಪ್ಷನ್ ಡಿ 2000ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 1916ರಲ್ಲಿ. ಮೈಸೂರು ಸ್ಯಾಂಡಲ್ ಸೋಪ್ 1913ರಲ್ಲಿ ಶುರುವಾಯಿತು. ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಶುರು ಮಾಡಿದರು. ಇದನ್ನು ಶ್ರೀಗಂಧದ ಎಣ್ಣೆಯಿಂದ ಮಾಡಲಾಗುತ್ತದೆ. ಸರ್ಕಾರದಿಂದ ಇದು ಮಾನ್ಯತೆ ಪಡೆದಿದೆ. ಇದು ಕರ್ನಾಟಕದ ಹೆಮ್ಮೆಯ ಸೋಪ್. ಪ್ರಶ್ನೆ 18. ಮೈಸೂರು ಝೂನ ಹೆಸರೇನು? ಆಪ್ಷನ್ ಎ ಲಾಲ್ ಬಾಗ್. ಆಪ್ಷನ್ ಬಿ ಬೃಂದಾವನ. ಆಪ್ಷನ್ ಸಿ ಮೈಸೂರು ಝೂ. ಆಪ್ಷನ್ ಡಿ ಕಬ್ಬನ್ ಪಾರ್ಕ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು ಝೂ. ಮೈಸೂರು ಝೂ 1892ರಲ್ಲಿ ಶುರುವಾಯಿತು. ಇದನ್ನು ಚಾಮರಾಜ ಒಡೆಯರು ಮಾಡಿದ್ದರು. ಇಲ್ಲಿ ಆನೆ, ಹುಲಿ, ಸಿಂಹಗಳಿವೆ. ಪ್ರಶ್ನೆ 19. ಮೈಸೂರಿನ ದೊಡ್ಡ ಪಾರ್ಕ್ ಯಾವುದು? ಆಪ್ಷನ್ ಎ ಕಬ್ಬನ್ ಪಾರ್ಕ್. ಆಪ್ಷನ್ ಬಿ ಬೃಂದಾವನ ಪಾರ್ಕ್. ಆಪ್ಷನ್ ಸಿ ಲಾಲ್ ಬಾಗ್ ಪಾರ್ಕ್. ಆಪ್ಷನ್ ಡಿ ನೆಹರು ಪಾರ್ಕ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೃಂದಾವನ ಪಾರ್ಕ್. ಈ ಪಾರ್ಕಿನ ಹತ್ತಿರ ಒಂದು ದೊಡ್ಡ ಡ್ಯಾಮ್ ಇದೆ. ಅದೇ ಕೃಷ್ಣರಾಜ ಸಾಗರ ಡ್ಯಾಮ್. ಇಲ್ಲಿ ನೀರು ಮೇಲೆ ಹೋದಂತೆ ಲೈಟ್ ಬರ್ತಾ ಇರ್ತದೆ. ರಾತ್ರಿ ನೋಡಲು ಬಹಳ ಸುಂದರವಾಗಿರುತ್ತದೆ. ಪ್ರಶ್ನೆ 20. ಮೈಸೂರಿನ ದೊಡ್ಡ ನೀರಿನ ಪಾರ್ಕ್ ಯಾವುದು? ಆಪ್ಷನ್ ಎ ಕಬ್ಬನ್ ಪಾರ್ಕ್. ಆಪ್ಷನ್ ಬಿ ಬೃಂದಾವನ ಪಾರ್ಕ್. ಆಪ್ಷನ್ ಸಿ ಲಾಲ್ ಬಾಗ್. ಆಪ್ಷನ್ ಡಿ ನೆಹರು ಪಾರ್ಕ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೃಂದಾವನ ಪಾರ್ಕ್.